ಪ್ರಾಕ್ಟೀಸ್ ಆಗ್ತಾ ಇದೆ ಕೂಡ. ದಟ್ಸ್ ನೈಸ್. ಬೈ ಎನಿ ಚಾನ್ಸ್ ನಿಮ್ಗೆ ಏನಾದ್ರು ಆಪರ್ಚುನಿಟಿ ಸಿಕ್ಕಿ ಒಂದು ಕ್ರಿಕೆಟರ್ ಜೊತೆ ಡೇಟ್ ವಿತ್ ಅ ಕ್ರಿಕೆಟರ್ ಅಂದ್ರೆ ಯಾರನ್ನ ಪಿಕ್ ಮಾಡ್ತೀರಾ? ಡೋಂಟ್ ಟೇಕ್ ವಿರಾಟ್ ಕೊಹ್ಲಿ ಸರ್, ಎವ್ರಿಬಡಿ ಇಸ್ ಟೇಕಿಂಗ್ ವಿರಾಟ್ ಕೊಹ್ಲಿ, ಇದ್ರ ಅದರ್ ಪ್ಲೇಯರ್ಸ್ ಅಲ್ವಾ? ಅದರ್ ಅಂದ್ರೆ ಎಸ್ ರಾಹುಲ್ ಖಂಡಿತ. ಶ್ರೇಯಸ್ ಅಯ್ಯರ್ ಬಿಡ್ವಾ? ನೋ ನಾಟ್ ಲೈಕ್ ನಾನೇ ಆಪ್ಷನ್ ಕೊಡ್ತಾ ಇದ್ದೀನಿ. ಇಲ್ಲ ವಿರಾಟ್ ಸರ್ನ ಬಿಟ್ರೆ ರಾಹುಲ್ ಸರ್ ಅಷ್ಟು. ಸೊ ಇಫ್ ದ ಸೇಮ್ ಕ್ವಶನ್ ವಾಸ್ ಆಸ್ಕ್ಡ್ ಟು ಮೀ, ನನಗೇನಾದ್ರು ಕೇಳಿದಿದ್ರೆ ಯಾರಾದ್ರೂ ಬರ್ಲಿ ಮೇಡಮ್, ಕ್ರಿಕೆಟರ್ ಬರ್ತಾರೆ ಅನ್ನೋದೇ ಖುಷಿ ಅಲ್ವಾ ಅವ್ರ ಜೊತೆ ಅನ್ನೋದು, ಐ ವುಡ್ ಹ್ಯಾವ್ ಟೇಕನ್ ದ ಆನ್ಸರ್ ಲೈಕ್ ದಿಸ್. ಸರ್ ನಾವು ಶ್ರೇಯಸ್ ಅಯ್ಯರ್ ಬಗ್ಗೆ ಮಾತಾಡಲೇಬೇಕು. ಸೊ ಶ್ರೇಯಸ್ ಅಯ್ಯರ್ ಬಗ್ಗೆ ಏನು ಹೇಳ್ತೀರಿ? ಇವತ್ತಿನ ಮ್ಯಾಚ್ ಹೇಗೆ ಆಡ್ಬೋದು ಅನ್ನೋ ನಿಮ್ಮ ಅನಿಸಿಕೆ ಇದೆ ಅವ್ರ ಬಗ್ಗೆ? ಈಗ ರಣಜಿಲ್ ಫುಲ್ ಫಾರ್ಮಲ್ಲಿ ಇದ್ದು ಅವರು ಈಗ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಬ್ಯಾಕ್ ಟು ODI ಟೀಮ್ ಬಂದಿದ್ದಾರೆ. T20 ಚಾನ್ಸ್ ಸಿಕ್ಕಿಲ್ಲ ಅದಕ್ಕೆ, ಬಟ್ ಅಷ್ಟೊಂದು ಟ್ಯಾಲೆಂಟ್ಸ್ ಇದೆ ಇಂಡಿಯಾದಲ್ಲಿ. ಸೊ ಹಾಗಾಗಿ ODI ಲಾಸ್ಟ್ ಇಂಗ್ಲೆಂಡ್ ಸೀರೀಸ್ ಚೆನ್ನಾಗಿ ಆಡಿದ್ದಾರೆ, ಅದೇ ಫಾರ್ಮ್ ಕಂಟಿನ್ಯೂ ಮಾಡಿದರೆ ಸೊ ಇವತ್ತು ಚೆನ್ನಾಗಿ ಆಡ್ತಾರೆ ಅನ್ಕೋ. ಸೊ ತಾವು ರಣಜಿ ಆಟಗಾರ ಅಂತ ಹೇಳಿದ್ರಿ, ರಣಜಿ ಅಂದರೆ ನೋಡ್ತಾ ಇದ್ರಿ, ಪ್ಲಸ್ ರಣಜಿ ಆಟಗಾರರು ತಮ್ಮ ಮಾತಾಡ್ಲಿಕ್ಕೆ ಚಾನ್ಸ್ ಸಿಕ್ಕಿರ್ಬೋದು, ಅಥವಾ ಆ ಆಟಗಳನ್ನ ನೋಡಿ ತಾವು ಸ್ಟ್ರಾಟಜಿ ಪ್ಲಾನ್ ಮಾಡ್ಕೊಂಡಿರ್ತೀರಾ ನೀವು ಆಟ ಆಡಬೇಕಾದ್ರೆ, ಆ ಥರದ್ದೆಲ್ಲ ಇರುತ್ತೆ. ಆ್ಯಂಡ್ ಡ್ರೆಸ್ಸಿಂಗ್ ರೂಮ್ ಏನೋ ಶೇರ್ ಮಾಡಿದ್ದೀರಾ, ಆ ಥರದ್ದು ಕೇಳ್ಪಟ್ಟೆ, ಹೌದಾ? CCL ಟೀಮ್ ಜೊತೆನೂ ಆಡಿದ್ದೀನಿ. ಸೊ ಹಾಗಾಗಿ JK ಅಣ್ಣ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿನ್ನೆ ಪಂಜಾಬ್ ಜೊತೆನೂ ಚೆನ್ನಾಗಿ ಆಡಿದ್ದಾರೆ. ಸೊ ಇದೆಲ್ಲ ಪರಿಚಯ ಇದೆ. ಸೊ ಆಡಿದ್ದೀವಿ, ಪ್ರಾಕ್ಟೀಸ್ ಮಾಡಿ. ಡ್ರೆಸ್ಸಿಂಗ್ ರೂಮ್ ಅಂದರೆ ಏನು ಅಂದರೆ ಪ್ಲೇಯಿಂಗ್ ಲೆವೆಲ್ ಎಷ್ಟು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆ್ಯಕ್ಚುಲಿ ಡಿಸೈಡ್ ಆಗೋಗ್ಬಿಟ್ಟಿರುತ್ತೆ ಅನಿಸುತ್ತೆ. ಸೊ ರಾತ್ರಿನೇ ಡಿಸೈಡ್ ಆಗುತ್ತೆ ಪ್ಲೇಯಿಂಗ್ ಲೆವೆನ್ ಯಾರು ಆಡಬೇಕು ಏನು ಅನ್ನೋದು. ಸೊ ಆ ಡ್ರೆಸ್ಸಿಂಗ್ ರೂಮಲ್ಲಿ ಯಾವಾಗಲೂ ಒಂದು ಕ್ಯಾಪ್ಟನ್ ಆಗಲಿ ಕೋಚ್ ಆಗಲಿ ಒಂದು ಕಾನ್ಫಿಡೆನ್ಸ್ ತುಂಬ್ತಾರೆ ಹೊಸ್ದಾಗಿ ಬಂದಿರೋ ಪ್ಲೇಯರ್ಗಾಗಿರ್ಬೋದು, ಈಗ ವರುಣ್ ಚಕ್ರವರ್ತಿ ಇರ್ಬೋದು, ಯಾರೇ ಇರ್ಬೋದು. ಸೊ ಆ ಪ್ರೆಷರ್ ಹ್ಯಾಂಡ್ಲ್ ಮಾಡಬೇಕು ಗ್ರೌಂಡಲ್ಲಿ. ಅಂದರೆ ನೀವು ಖಾಲಿ ಗ್ರೌಂಡಲ್ಲಿ ಆಡೋದಕ್ಕೂ ಆ ಪ್ರೆಷರ್ನ ಕೂಗೋ ಇದೆಲ್ಲ ಪ್ರೆಷರ್ ಹ್ಯಾಂಡ್ಲ್ ಮಾಡಬೇಕು ಅಂದರೆ ಸೊ ಅವರು ಆಬ್ವಿಯಸ್ಲಿ ಪುಷ್ ಮಾಡಿರ್ತಾರೆ ಮೇಡಮ್ ಆ ಡ್ರೆಸ್ಸಿಂಗ್ ರೂಮಲ್ಲಿ. ಸರ್ ಹೇಗಿರುತ್ತೆ ಸರ್ ಬೀಯಿಂಗ್ ಅ ಸ್ಪೋರ್ಟ್ಸ್ ಪರ್ಸ್ನಾಲಿಟಿ? ಸೊ ಹೇಗಿರುತ್ತೆ ಒಂದು ಆಟ ಆಡಬೇಕು ಅಂದಾಗ ತಮ್ಮ ಪ್ರಿಪರೇಷನ್ ಆಗಿರ್ಬೋದು, ತಾವು ಬೇರೆಯವ್ರು ಆಡೋರಿಗೆ ಹೇಗೆ ಪ್ರಿಪೇರ್ ಮಾಡಿರ್ತೀರಾ, ಹೇಗೆ ನಡೆಯುತ್ತೆ? ನಮಗೆ ಏನಂದರೆ ನಾವು ನೋಡ್ಕೊಂಬಂದಿರೋ ಸೀನಿಯರ್ಸ್ ಆಗಲಿ ಯಾರೇ ಆಗಲಿ, ಫಸ್ಟ್ ಥಿಂಗ್ ಡಿಸಿಪ್ಲಿನ್ ಕಲಿಬೇಕು, ಟೈಮಿಂಗ್ ಕರೆಕ್ಟಾಗಿ ಬರಬೇಕು. ಸೊ ಇವೆಲ್ಲ ಆ್ಯಕ್ಚುಲಿ ಎಲ್ಲರೂ ಫಾಲೋ ಮಾಡ್ತಾರೆ. ಇಂಟರ್ನ್ಯಾಷನಲ್ ಸ್ಮಾಲ್ ಕ್ಲಬ್ಬಿಂದ ಕೂಡ ಟೈಮಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಅದೇ ಥರ ಮ್ಯಾಮ್, ಬಟ್ ಡಿಸಿಪ್ಲಿನ್ ಫಸ್ಟ್, ಆಮೇಲೆ ನಿಮ್ಮ ಸ್ಕಿಲ್ಸ್ನೆಲ್ಲ ನಾವು ಇಂಪ್ರೂವ್ ಮಾಡ್ಕೊಂಡು ಹೋಗಬೇಕು. ಅದನ್ನು ನಮಗೆ ಕೋಚ್ಗಳು ಅನಾಲಿಸಿಸ್ ಮಾಡ್ತಾ ಹೋಗ್ತಾರೆ. ಸೊ ವೀಡಿಯೋದಲ್ಲಿ ತೋರಿಸಿ ಇದು ಮಿಸ್ಟೇಕ್ ಮಾಡ್ತಿದ್ದೀರಾ, ಇದು ಮಾಡ್ತಿದ್ದೀರಾ ಅಂತ. ಸೊ ಅದೇ ಥರ ಒಟ್ಟು ಬಿಲ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನಮ್ಮ ಕರ್ನಾಟಕದ ಪ್ಲೇಯರ್ಸ್ ಕೂಡ ಬಹಳಷ್ಟು ಹೆಸರನ್ನ ಮಾಡ್ತಿದ್ದಾರೆ. ನಾಟ್ ಓನ್ಲಿ ಟೇಕಿಂಗ್ ಅಬೌಟ್ ದಿಸ್ ODI ಆಗಿರ್ಬೋದು, ICC ಟ್ರೋಫಿ ಮ್ಯಾಚಸ್ ಆಗಿರ್ಬೋದು, ಕರ್ನಾಟಕದವ್ರು ತುಂಬ ಹೆಸರು ಮಾಡ್ತಾರೆ. IPLನಲ್ಲೂ ಕರ್ನಾಟಕದವ್ರದ್ದು ಒಂದು ಕಡೆ ದೇ ಹ್ಯಾವ್ ಶೋನ್ ವಾಟ್ ದೇ ಆರ್ ಅಂತ. ಸೊ ಹೇಗೆ ನಡೆಯುತ್ತೆ ಸರಿ ಆಯ್ಕೆ ಪ್ರಕ್ರಿಯೆ ಆಗಿರಬಹುದು? ಸೊ ಹೇಗಾಗುತ್ತೆ, ನಿಮ್ಗೇನಾದರೂ ಐಡಿಯಾ ಇದೆಯಾ? ಯಾಕಂದರೆ ಡಿವಿಷನ್ಸ್ ಇರ್ತಾವೆ ಮ್ಯಾಮ್. ನಿಮಗೆ ಆ್ಯಕ್ಚುಲಿ ಕ್ಲಬ್ಸ್ ಇರುತ್ತೆ. ನೀವು ಎಲ್ಲರ ತಲೆಯಲ್ಲೂ, ಯಾಕಂದರೆ ಹಳ್ಳಿ ಹುಡುಗರಿಗೂ ಅದೇ ನಾನು ಹೇಳ್ತಿರೋದು, ಕ್ಲಬ್ಗಳು ಇರ್ತವೆ. ನೀವು ಫಸ್ಟ್ ಬಂದು ಕ್ಲಬ್ಬಿಗೆ ಜಾಯ್ನ್ ಆಗಬೇಕು. ಆ ಕ್ಲಬ್ಬಿಂದ ನಿಮ್ಮನ್ನು ಪಿಕ್ ಮಾಡ್ತಾರೆ. ಆ ಪಿಕ್ಕಿಂಗಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡ್ತಾರೆ. ನಾವು ಆ್ಯಕ್ಚುಲಿ ನೀವು ನೋಡಿ ಒಮ್ಮೆಲೇ ಡೈರೆಕ್ಟ್ ಪಿಕ್ಕಿಂಗ್ ಅಂತ ಇರೋಲ್ಲ. ಎವ್ರಿ ವೀಕ್ ಅವರು ಹಾರ್ಡ್ ವರ್ಕ್ ಮಾಡಿರ್ತಾರೆ. ಸೊ ಮ್ಯಾಚ್ಗಳು ಚೆನ್ನಾಗಿ ಆಡಿರ್ತಾರೆ. ಅದರಲ್ಲಿ ಅವ್ರು ಕಂಟಿನ್ಯೂಸ್ಲಿ ಇದ್ದಾಗ ಅವ್ರದ್ದು ಫಾರ್ಮು, ಸೊ ಇಮಿಡಿಯೇಟ್ಲಿ ಅವ್ರು ಪಿಕ್ ಮಾಡ್ತಾರೆ. ನಮ್ಮ ಸೆಲೆಕ್ಷನ್ ಕಮಿಟಿ ಅಥವಾ ಈ ಥರ ಇದರಲ್ಲಿ ಅವ್ರಿಗೆ ನಮ್ಮ ಹೆಸರು ಬರುತ್ತೆ. ಸೊ ಹಂಗೆ ಸೆಲೆಕ್ಷನ್ಸ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಒಂದು ಪ್ರಶ್ನೆ, ವೈ ದೇರ್ ಆರ್ ಮೆನಿ ಸ್ಪೋರ್ಟ್ಸ್ ಅಲ್ವಾ, ಬೇರೆ ಎಷ್ಟೊಂದು ಸ್ಪೋರ್ಟ್ಗಳಿದೆ, ಬಟ್ ಅಂದರೆ ಕ್ರಿಕೆಟ್ ಆ ಸ್ಪೋರ್ಟ್ಗೇನೆ ಅದರ ಮಹತ್ವ ಬೇರೆ ಥರ ಇರುತ್ತೆ. ಸೊ ಎವ್ರಿಬಡಿ ಇನ್ ಅ ಹೌಸ್ ವಾಂಟ್ ಟು ಬಿ ಅ ಕ್ರಿಕೆಟರ್ ಅನ್ನೋದು ನಮ್ಮ ತಲೆಯಲ್ಲಿ ಆಲ್ರೆಡಿ ರಿಜಿಸ್ಟರ್ ಆಗಿರುತ್ತೆ. ಸೊ ಯಾತಕ್ಕಾಗಿ ಈ ಒಂದು ಕ್ರೇಜ್ ನಮ್ಮಲ್ಲಿ ಹೆಚ್ಚಿದೆ ಅಂತ ನೀವು ಹೇಳ್ತೀರಿ? ನಿಮ್ಗೆ ಏನಕ್ಕೆ ಅನ್ಸುತ್ತೆ? ಸೊ ಎವ್ರಿಬಡಿ ನಾನು ಕ್ರಿಕೆಟರ್ ಆಗಬೇಕು, ಕ್ರಿಕೆಟ್ ಆಸ್ ಮೈ ಫೇವ್ರೆಟ್ ಗೇಮ್ ಅಂತಾರೆ, ವೈ, ಯಾಕೆ? ಖಂಡಿತವಾಗ್ಲೂ ಸ್ವಲ್ಪ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಯಾಕಂದರೆ ನಮ್ಮ ಮನೇಲೂ ನಾನು ಯಾವಾಗಲೂ ಅದೇ ಡೌಟ್ ಇರುತ್ತೆ ನನಗೆ. ಎಷ್ಟೊಂದು ಗೇಮ್ಸ್ ಇದೆ ಆಯಿತಾ, ಅಂದರೆ ಸೋ ಮೆನಿ ಗೇಮ್ಸ್. ಆದರೆ ನನ್ನ ಬ್ರದರ್ಸ್ ಎಲ್ಲನೂ ಯಾವಾಗಲೂ ಯಾಕೆ ಕ್ರಿಕೆಟ್ನೇ ಚೂಸ್ ಮಾಡ್ತಾರೆ ಅಂತ. ಆ್ಯಂಡ್ ನಮಗೂ ಬಂದ್ರೂ ಇವಾಗ ಬೇರೆ ಎಲ್ಲ ಗೇಮ್ಗಳಿಗಿಂತ ಇವಾಗ ಕ್ರಿಕೆಟ್ ಅಂತಂದರೆ ಇವಾಗ ನೋಡಬೇಕಾದ್ರೂ ನಮಗೂ ಒಂಥರ ಏನೋ ಒಂಥರ ಖುಷಿ. ಓಕೆ ಕ್ರಿಕೆಟ್ ಮ್ಯಾಚ್ ಇದೆ ಅಂದರೆ ಓಕೆ ಫೈನ್ ನೋಡೋಣ ಅನ್ನೋ ಥರ ಆಗಿಬಿಡುತ್ತೆ. ಅದು ಏನೋ ಗೊತ್ತಿಲ್ಲ, ಏನೋ ಒಳಗಡೆಯಿಂದ ಎಮೋಷನ್. ಎಕ್ಸಾಕ್ಟ್ಲಿ. ಸರ್ ತಮಗೂ ಇದೇ ಪ್ರಶ್ನೆ ಕೇಳಿದ್ರೆ ಏನಿರುತ್ತೆ ಸರ್ ತಮ್ಮ ಹತ್ರ? ನಾವು ಆ್ಯಸ್ ಎ ಸ್ಪೋರ್ಟ್ಸ್ಮನ್ ಆಗಿ ನಮಗೆ ಕ್ರಿಕೆಟ್ ಅಂತಲ್ಲ, ನಾನು ಚಿಕ್ಕವನಿದ್ದಲ್ಲೊಂದು ಸ್ಕೂಲಲ್ಲಿ ಎಲ್ಲ ಖೋ ಖೋ ವಾಲಿಬಾಲ್ ಎಲ್ಲ ಆಡಿ ಬೆಳೆದವರು.
ಒಂದು ಸರ್ಟನ್ ಏಜ್ ಆದಮೇಲೆ ಅದು ಒಂದು 7th 8th ಒಂದು ಕ್ರಿಕೆಟ್ ಮೇಲೆ ಆ ಹುಚ್ಚು ಬಂತು. ಸೊ ಆಮೇಲಿಂದ ಕ್ರಿಕೆಟ್ನೇ ಕಾನ್ಸಂಟ್ರೇಟ್ ಮಾಡ್ಕೊಂಡು ಬಂದಿದ್ವಿ. ಕ್ರಿಕೆಟ್ ಅನ್ನೋದು ಒಂಥರ ಜನಕ್ಕೆ ಹೌದು, ಎಲ್ಲ ಒಳ್ಳೆ ನೇಮ್ ಬಂದಿದೆ ಅವ್ರಿಗೆ. ಸೊ ಈಗ ಖೋಖೋಗೆ ಬರ್ತಿದೆ, ತುಂಬಾ ಚೆನ್ನಾಗಾಗ್ತಿದೆ. ಖೋಖೋ ಕೂಡ ಯಾರೋ ನಮ್ಮ ಕನ್ನಡದವ್ರಿಗೆ ವಿನ್ ಆದ್ರು ಅನ್ನೋದು ಕೂಡ ಆಯಿತು. ಎವ್ರಿ ಸ್ಪೋರ್ಟರ್ಸ್ ಬೀಯಿಂಗ್ ಇವಾಗಂತೂ ಎಲ್ಲ ಕಡೆ ಎಲ್ಲ ಸ್ಪೋರ್ಟ್ಸ್ಗೂ ಬಹಳಷ್ಟು ಪ್ರಾಮುಖ್ಯತೆ ಸಿಗ್ತಿದೆ, ಬಹಳಷ್ಟು ಜನ ತುಂಬ ಚೆನ್ನಾಗಿ ಕೂಡ ಪ್ರದರ್ಶನ ಮಾಡ್ತಿದ್ದಾರೆ. ಸೊ ನಮ್ಮ ಇದರ ಮ್ಯಾಚ್ನ ಪ್ಲೇಯರ್ಸ್ ಮತ್ತಿತರ ಪ್ಲೇಯರ್ಸ್ ಬಗ್ಗೆ ಹೇಳೋದಾದರೆ ನೀವು ಯಾರನ್ನ ದ ಫೇವ್ರೆಟ್ ಪ್ಲೇಯರ್ ಹೂ ವುಡ್ ಪ್ಲೇ, ನಿಮ್ಮ ಪ್ರಾಮಿಸಿಂಗ್ ಪ್ಲೇಯರ್ ಇವತ್ತಿಗೆ ಮ್ಯಾಮ್ ಅನ್ನೋದಾದರೆ ಯಾರು? ಬೌಲಿಂಗ್ ಕುಲ್ದೀಪ್ ಯಾದವ್ ಮ್ಯಾಮ್, ಅಕ್ಷರ್ ಪಟೇಲ್, ಸ್ಯಾಮಿ. ಸೊ ಬ್ಯಾಟಿಂಗ್ ಟಾಪ್ ಆರ್ಡರ್ ಫುಲ್ ಎಲ್ಲರೂ ಚೆನ್ನಾಗಿ ಆಡ್ತಾರೆ.